ಈಗ ಒಂದು ಮಣೆ ಹಾಕಿದ್ರೆ ಅರ್ಧ ತಾಸು ಬೇಕೆ? ಓಹೋ, ಸ್ಪೆಷಲ್ ಅಂತದ್ದು. ಈಗ ಎಲ್ಲರೂ ಅಲ್ಲಿ ಚಕ್ಲಿ ಸುತ್ತಾ ಇದ್ದ, ಇಲ್ಲಿ ನೀವು ಬೀಸ್ ಕೊಟ್ರೇನೆ ಅದು ಇದಪ್ಪದು ಬಿಸಿ ಬೀಸಿ ಅನಂತರ ಹಿಟ್ಟು ಒಣ ಹುರದಕ್ಕಿ ಹಿಟ್ಟು ಅದು ಮಾಡ್ಕೊಡೋ, ಉಪ್ಪು ಇದೆಲ್ಲ ಹಾಕಿ ಅದು ಮಾಡ್ಕೊಡೋದು. ಅದು ಮಾಡ್ಕೊಟ್ಟು ಇದು ಮಾಡಿದ್ಮೇಲೆ ಅವು ಅಲ್ಲಿ ತಿಕ್ಕಿ ಒಣ ಹಿಟ್ಟು ಹಾಕಿ ತಿಕ್ಕಿ ಸ್ಪ್ರೇ ಮಾಡ್ತಾರೆ. ಆದ್ರೆ ನೀವು ಬೀಸಕ್ಕಾರೆ ಇಷ್ಟೇ ಹಿಂಗೆ ಬೀಸ ಅದೇ ನಮ್ಗೆ ಇರ್ತಾನೆ. ಎಷ್ಟಾಗ್ತಾವ ಅಷ್ಟು ಹಿಟ್ಟು ಬೀಸಂಗೆ ಬೀಸದೆ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಶಿರ್ಸಿ ಹತ್ತಿರದ ಒಂದು ಹಳ್ಳಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಕೈ ಚಕ್ಕಲಿ ಕಂಬಳ ನಡೀತಾ ಇದೆ. ನೋಡಿ ಎಷ್ಟು ದೊಡ್ಡದಾದಂಥ ಬಂಡಿಯಲ್ಲಿ ಇಲ್ಲಿ ಚಕ್ಲಿಯನ್ನ ಬೇಯಿಸಲಾಗ್ತಾ ಇದೆ. ಮನೆಯಲ್ಲಿ ವರ್ಷಕ್ಕೂ ಕೈ ಚಕ್ಲಿನೇ ಮಾಡ್ತಾ ಹೆಂಗ ಹಬ್ಬದ ಇದಕ್ಕೆ ಕೈ ಚಕ್ಲಿ ಮಾಡ್ತೀಯ. ಅಂದ್ರೆ ಇದು ಎಷ್ಟು ದಿನ ಇರ್ತು ಈ ತರ ಮಾಡಿದ್ರೆ? 1.5 ತಿಂಗಳು ಇರ್ತು. 1.5 ತಿಂಗಳ ಲೆಕ್ಕ ಇರ್ತು. ಈಗ ಒಂದು ಮಣೆ ಹಾಕಿದ್ರೆ ಅರ್ಧ ತಾಸು ಬೇಕೆ? ಓಹೋ. ಕಳಬೇಗೆದ್ದೆ ಸೀತಾರಾಮೇಗಡೆಯರ ಮನೆಯ ಚಕ್ಲಿ ಕಂಬಳ. ಈ ಚಕ್ಲಿ ಕಂಬಳ ನಾನು ನೋಡ್ತಾ ಇರೋ ಹಾಗೆ ಬಹಳ ವರ್ಷದಿಂದ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಒಂದು ವಿಶೇಷ ಅಂದ್ರೆ ಈ ಕಳಬೇಗೆದ್ದೆ ವಿಶ್ವೇಶ್ವರ ಹೆಗಡೆ ಮತ್ತು ಸೀತಾರಾಮ ಹೆಗಡೆ ಇವ್ರ ಮನೆಯ ಚಕ್ಲಿ ಕಂಬಳ ಒಂದು ಸ್ಪೆಷಲ್. ಯಾಕೆಂದ್ರೆ ಈ ಮನೆಯ ಚಕ್ಲಿ ಕಂಬಳ ಒಂದು 25ರಿಂದ 30 ಜನ ಚಕ್ಲಿ ಕಂಬಳಕ್ಕೆ ಸೇರ್ತಾರೆ. ಈ ಚಕ್ಲಿಯನ್ನ ಮಾಡುವಾಗ ಅದರ ಅವಶ್ಯಕತೆ ಮಣೆಯ ಅವಶ್ಯಕತೆ, ಕಟ್ಟಿಗೆ ಮಣೆ ಬೇಕು. ಇದು ಒಂದೇ ಮನೆಯಲ್ಲಿ 40ರಿಂದ 50 ಮಣೆಗಳನ್ನ ಇವರು ಮಾಡಿಕೊಂಡಿದ್ದಾರೆ. ಪ್ರತಿ ಆ ಕಡೆ ಈ ಕಡೆ ಮನೆಯವರೆಲ್ಲ ಬರ್ತಾರೆ. ಕಲ್ಲರಗೆದ್ದೆ, ಕಮಟಿ, ಬಾಳೆಗೆದ್ದೆ, ಮೂಡುಗಾರು, ಕಳಬೇಗೆದ್ದೆ, ಹೆಗಡೆಕಟ್ಟು ಈ ಒಂದು ಭಾಗದಲ್ಲಿ ಈ ಚಕ್ಕುಲಿ ಸುತ್ತಿ ಚಕ್ಕುಲಿಯನ್ನ ಮಾಡುವಂತಹದ್ದು ವಿಶೇಷ. ಮಾಡೋ ಗಣಿಕೆ 25-30 ವರ್ಷ ಆಯ್ತು. ನಾವು ಅಷ್ಟು ವರ್ಷದಿಂದನೂ ಇದೇ ರೀತಿ ಮಾಡ್ತಲೇ ಬರ್ತಾ ಇದ್ದೆ. ನಮ್ಮ ಕೈ ಚಕ್ಲಿ ಬಿಟ್ಟರೆ ಮಟ್ಟಿನ ಚಕ್ಲಿ ಆಗ್ತಿಲ್ಲ. ಹಂಗಾಗಿ ನಾವು ಕೈ ಚಕ್ಲಿನೇ ಮಾಡೋದು. ನೀವು ಹಿಟ್ಟು ಹದ ಮಾಡ್ತಾ ಇದ್ರಿ ಅಂತ, ಇದಕ್ಕೆ ಯಾವ ತರ ಹದ ಮಾಡ್ಕೊಡವ? ಓಕೆ, ಇದು ಒಳ್ಳೆ ಬೀಸಿದ ಇದಕ್ಕೆ ಈ ಹೊರೆ ಇಟ್ಟಕ್ಕೆ ಹಾಕಿ ಸ್ವಲ್ಪ ಹಿಂಗೆ ಮ್ಯಾಣದಂಗೆ ಇರ್ಬೋದು. ಸುತ್ತಲ್ ಚಲೋ ಗೊತ್ತಿಲ್ಲ. ಕೆಲವು ಇದಕ್ಕೆ ಸ್ವಲ್ಪ ತೆಳ್ಳಿದ್ರೆ ಈ ಹೊರೆಯಕ್ಕೆ ಇಟ್ಟು ಹೆಚ್ಚಿಗೆಬೇಕು. ಇಲ್ಲಿ ಕಣ್ಸಿದ ಬಿಟ್ಟೆ ಸ್ವಲ್ಪ ದಪ್ಪಿದ್ರೆ ಹೊರೆಯಕ್ಕೆ ಸ್ವಲ್ಪ ಕಡಿಮೆ ಸಾಗುತ್ತೆ. ಈ ವರ್ಷ ನಮ್ಮ ಹೆಗಡೆಕಟ್ಟ ಶೈವ ಸಹಕಾರಿ ಸಂಘದಲ್ಲಿ ಇದನ್ನ ನಾವು ಬಿಡಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಚಕ್ಕಲಿ ಕಂಬಳ ಅಂತ ಒಂದು ಹಬ್ಬವನ್ನು ಮಾಡಿದ್ದಾರೆ. ಬಹಳ ಯಶಸ್ವಿಯಾಗಿದೆ ಅದು. ಅದನ್ನ ಬಹಳ ಜನ ನೋಡಿದ್ದಾರೆ. ಅದೇ ತರ ಇಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಆಕ್ಚುಲಿ ಇದು ಚೌತಿಯ ಒಂದು ವಿಶೇಷತೆ. ಎಲ್ಲ ಪೇಟೆಯಲ್ಲಿ ತಿಂಡಿ ತಿನಿಸುಗಳನ್ನು ನಾವು ತಂದು ತಿಂತೇವೆ. ಆದರೆ ಈ ಕೈ ಚಕ್ಕಲಿಯ ವಿಶೇಷ, ಇದು ಸಾಮಾನ್ಯ 3 ತಿಂಗಳಿಟ್ಟರು ಹಾಳಾಗೋದಿಲ್ಲ. ಉತ್ತಮ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ. ಇದು ತಿಂದು ದಿನ ಹೋದಾಗೂ ಈ ಚಕ್ಕಲಿಗೆ ವಿಶೇಷ ಆಗ್ತದೆ, ಅಂದ್ರೆ ಹಗರ ಆಗ್ತದೆ ತಿನ್ನಲಿಕ್ಕೆ. ಇದು ಈ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿದೆ. ಈ ರೀತಿಯ ಹಳೆಯ ಪದ್ಧತಿಯನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ. ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಚಕ್ಕಲಿ ಕಂಬಳದಲ್ಲಿ ಭಾಗವಹಿಸ್ತಾರೆ. ಇದು ಒಂಥರ ಖುಷಿ, ಸಂತೋಷ. ಚಕ್ಲಿ ಕಂಬಳದಲ್ಲಿ ದಾದರೆಲ್ಲ ಅವ್ರಿಗೆ ಹೋಗಿ ಫೋನ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ, ಕಳಬೇಗದ್ದೆ ಸೀತಾರಾಮ ಹೆಗಡೆ, ವಿಶ್ವೇಶ್ವರ ಹೆಗಡೆ ಅವರ ಮನೆಯಲ್ಲಿ ಈ ತರದ ಹಬ್ಬದ ಸಂಭ್ರಮ ನಡೆಯುತ್ತೆ.